ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರಲ್ಲ ಅಂದ್ರೆ ಏನ್ ವಿಷಯ ಅಂತ ಕೇಳ್ತಾರೆ. ನಾನೇನಾದ್ರೂ ತವ್ರ ಮನೆಯವ್ರು ಕರೆದು ಬಿಟ್ರು ಅಂತ ದೇವಸ್ಥಾನಕ್ಕೆ ಹೋಗಿದ್ ಗೊತ್ತಾದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು 3 ವಾರದ ತನಕ ನನ್ನ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಏನೋ ನೀನ್ ಇಲ್ಲಿಗೆ ಬಂದಿದ್ಯಲ್ಲ, ಅದ್ ನನ್ಗದೇ ಸಂತೋಷ. ಇನ್ನೇನ್ ಸೀಮಂತಕ್ಕೆ ಎಲ್ರ ಜೊತೆಲಿ ಸೇರ್ತೀವಲ್ಲ, ಅವಾಗ ಮಾತಾಡ್ಕೊಂಡ್ರಾಯ್ತು. ಅತ್ತೆ, ನಿಮ್ದು ಇದೇ ಉತ್ತರನಾ? ಹಾಗೇನಿಲ್ಲ ಪದ್ಮಿನಿ, ನನಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ. ಈಗ ತಾನೇ ಹೊಸ ಹೂವಿನ ಗಿಡಗಳನ್ನೆಲ್ಲ ತಗೊಬಂದು ನೆಟ್ಟಿದ್ದೀನಿ. ಹಾಗೆ ಒಂದ್ ಸಣ್ಣದಾಗಿ ನರ್ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ತೋಟದ ಕೆಲಸದ ಆಳುಗಳು ಇವತ್ತೇ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಅಳಿಯಾಗ ರಘುವೀರು 1 ತಿಂಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ನಮ್ಮ ಅಳಿಯಂದ್ರು ಬರುವಾಗ ನಾವು ಮನೇಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪದ್ಮಿನಿ. ಸದ್ಯ ನೀವೇ ಎಲ್ಲ ಬಾಯ್ಬಿಟ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ನಾನೇನಾದ್ರೂ ಈ ವಿಚಾರನ ಪದ್ಮಿನಿಗೆ ಹೇಳಿದ್ರೆ ಅವಳು ನನ್ನ ಮೇಲೆ ಕೂಗಾಡಿರೋಳು. ಈಗ ಸಮಾಧಾನ ಆಯ್ತು ಅಲ್ವಾ ಪದ್ಮಿನಿ? ಎಲ್ರಿಗೂ ಹೊರಡೋದಕ್ಕೆ ಇಷ್ಟ ಇದೆ, ಆದ್ರೆ ಪರಿಸ್ಥಿತಿ ಬರೋದಕ್ಕೆ ಆಗ್ತಾ ಇಲ್ಲ. ಇವ್ರ ಮಾತು ಇನ್ನೂ ಕೇಳ್ತಾ ಇದ್ರೆ ನಮ್ಮ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಏನಂತೀಯ? ಇನ್ನೇನ್ ಹೇಳೋದು, ನಡೀರಿ ಹೊರಡೋಣ. ಅತ್ತೆ, ಮಾವ, ಅಜ್ಜಿ, ಹೋಗ್ ಬರ್ತೀವಿ. ನಕುಲ್, ಲೇಟ್ ಆಯ್ತು ಅಂತ ಗಾಡಿನ ಜೋರಾಗಿ ಓಡಿಸ್ಕೊಂಡು ಹೋಗ್ಬೇಡ. ಸೊಸೆನ ನಿಧಾನಕ್ಕೆ ಜೋಪಾನವಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬಾ, ಆಯ್ತಾ? ಸರಿಯಪ್ಪ. ನೋಡಮ್ಮ ಪದ್ಮಿನಿ, ಈ ಸಲ ನಮ್ಮೆಲ್ಲಾರ್ಗೂ ಬರಕ್ ಆಗ್ತಿಲ್ಲ. ಮುಂದಿನ ಸಲ ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ, ಆಯ್ತಾ? ಸರಿ ಮಾವ. ಸರಿ ಪದ್ಮಿನಿ, ಹೊರಡೋಣ. ಆಗಾಗ ಬರ್ತಾ ಇರಿ ಅಕ್ಕ. ಸರಿ. ಇದೇನಕ್ಕ, ಇಷ್ಟು ಬೇಗ ಹೊರಡ್ತಾ ಇದೀಯಾ? ಸೂರ್ಯ, ನೀನ್ ನೆನ್ನೆ ಮಾಡಿದ ಕೆಲ್ಸಕ್ಕೆ ನಾನು ಇಲ್ಲೇ ಉಳ್ಕೊಳ್ಳೋವಾಗ ಆಯ್ತು. ರಾತ್ರಿಯಿಂದ ನನ್ನ ಮಗ ಎಷ್ಟು ಸಲ ಫೋನ್ ಮಾಡಿದಾನೆ ಗೊತ್ತಾ? ಸೂರ್ಯ, ಪಾರ್ವತಿ ಮಗರು ನಿಂತರನೇ ಅಲ್ವೇನೋ? ಅವನು ಅವ್ರ ಅಮ್ಮನ್ನ ಬಿಟ್ಟಿರೋದಿಲ್ಲ ಅಂತಾನೆ. ಸರಿ, ಪಾರ್ವತಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಬೀಗ್ರೆ, ಏನ್ ಹಾಗೆ ನೋಡ್ತಾ ನಿಂತುಬಿಟ್ರಿ? ಇವಳು ಪಾರ್ವತಿ ಅಂತ, ಬೆಂಗಳೂರಲ್ಲಿ ನಮ್ಮನೆ ಪಕ್ಕದಲ್ಲೇ ಇರೋದು. ನಮಸ್ತೆ ಸರ್. ನಮಸ್ಕಾರಮ್ಮ. ಮಾವ, ನಾನು ಈ ಊರಿಗೆ ಬಂದು ಹೊಸದರಲ್ಲಿ ನಮ್ಮ ಅಮ್ಮನ್ನ ನೋಡ್ಕೊಳ್ತಾ ಇದ್ದಿದ್ದು ಇವರೇ. ಓಹ್, ಪಾರ್ವತಿ, ಇವ್ರು ನಮ್ಮ ಬೀಗ್ರು, ನಾಗೇಂದ್ರ ಅಂತ. ಗೊತ್ತಕ್ಕ? ನಿನಗೆ ಹೇಗೆ ಗೊತ್ತು? ನೀನ್ ನೋಡ್ತಿರೋದೇ ಇವ್ರನ್ನ ಇವತ್ತು ತಾನೆ? ಅಯ್ಯೋ ಅತ್ತೆ, ನೀವು ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹಾ, ನಾನು ಸೂರ್ಯ ಮದ್ವೆ ಆದಾಗ ಇವ್ರು ಬಂದಿದ್ರಲ್ಲ, ಅಪ್ಪ ಬಂದು ಮದ್ವೆ ನಿಲ್ಸಕ್ ನೋಡಿದ್ರಲ್ಲ, ಹಾಗಾಗಿ ಇವರು ಅಪ್ಪನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದೌದು, ನಿಮ್ ಮದ್ವೆ ಒಳ್ಳೆ ಸಿನಿಮಾ ಶೂಟಿಂಗ್ ತರ ಇತ್ತು ಅಲ್ವಾ? ಹೌದಮ್ಮ, ಅವತ್ತು ಇವರಿಬ್ಬರಿಗೂ ನಾನೇ ದೊಡ್ಡ ವಿಲನ್ ಆಗಿದ್ದೆ. ದೇವರಾಜ್ ಅವರೇ, ನಾಗಲಕ್ಷ್ಮಿ ಅವರೇ, ಯಾಕೆ ದೇವರಾಜ್ ಅವ್ರನ್ನ ಕರಿತಿದ್ದೀರಲ್ಲ? ಅದು ದೇವರಾಜ್ ಅವರು ಕಷಾಯ ಮಾಡ್ಕೊಡಕ್ ಹೇಳಿದ್ರು. ನಾನು 3-4 ಸಲ ಮರ್ತೇ ಬಿಟ್ಟಿದ್ದೀನಿ. ಇವಾಗ ನೆನ್ಪಾಯ್ತು, ಅದಕ್ಕೆ ಮಾಡ್ಕೊಂಡು ಬಂದೆ. ಅಕ್ಕ, ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನನ್ನ ಶ್ರೀಮತಿ, ನನ್ನ ಮುದ್ದುಮಣಿ, ನನ್ನ ಮನಕ್ಕೆ ಈ ಮನೆಗೆ ಮಹಾಲಕ್ಷ್ಮಿ, ಸೂರ್ಯವಂಶದ ಏಕೈಕ ಪುತ್ರಿ.
ನನಗೆ ಏನೇ ನೋವಾದರೂ ಮೊದಲು ಕಣ್ಣೀರು ಬರೋದು ಇವಳಿಗೇನೆ. ನನ್ನ ಅಕೌಂಟ್ಗೆ ಇವಳೇ ಫಸ್ಟ್ ನಾಮಿನಿ. ನಾನು ಒಂದು ಕಾಲದಲ್ಲಿ ವಿಲನ್ ಆಗಿದ್ದೆ. ಆಗಿಂದ ಈಗಿನ ತನಕ ನನಗೆ ಸಪೋರ್ಟಿವ್ ಆಗಿ ನಿಂತು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಈಗಿನ ತನಕ ಬಂದಿದ್ದಾಳೆ. ರೀ, ಡೈರೆಕ್ಟ್ ಆಗಿ ಹೆಂಡ್ತಿ ಅಂತ ಹೇಳಿದೆ, ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀರಾ? ನಗು, ನಿನ್ ಬಗ್ಗೆ ಹೊಗಳ್ಬೇಕು ಅಂತ ಅನ್ಕೋತೀನಿ, ಆದ್ರೆ ನನ್ನ ಮಾತನ್ನ ಕೇಳಿಸ್ಕೊಳಕ್ ಯಾರು ಸಿಗೋದೇ ಇಲ್ಲ. ಅದಕ್ಕೆ ಸಿಕ್ಕವ್ರ ಮುಂದೆ ನಿನ್ ಬಗ್ಗೆ ಚೆನ್ನಾಗಿ ಹೊಗಳ್ಬಿಡ್ತೀನಿ. ನಗು, ಹಾಗೆ ಇವರು ಪಾರ್ವತಿ ಅಂತ ಭಾಗ್ಯಮ್ಮನವ್ರ ಕ್ಲೋಸ್ ಫ್ರೆಂಡು. ನಮಸ್ತೆ. ನಮಸ್ತೆ. ಸರಿ, ನಾನಿನ್ ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ನೀವ್ ಯಾವಾಗ ಬಂದ್ರಿ ಅಂತಾನೆ ಗೊತ್ತಿಲ್ಲ, ಆಗ್ಲೇ ಹೊರಟು ನಿಂತಿದ್ದೀರಾ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಯಾವತ್ತಾದ್ರೂ ಬಿಡು ಮಾಡ್ಕೊಂಡು ಬನ್ನಿ. ನೀವು ನಮ್ಮ ಭಾಗ್ಯ ಅವ್ರಿಗೆ ಫ್ರೆಂಡು ಅಂದ್ರೆ ನನಗೂ ಫ್ರೆಂಡ್ ಇದ್ದಾಗೇನೆ. ನಾವೆಲ್ಲ ಜಾಲಿಯಾಗಿ ಊರ್ ಸುತ್ತಾಡೋಣ. ಅಯ್ಯೋಯ್ಯೋ, ಕಷಾಯ ಆರೋಗ್ತಾ ಇದೆ. ದೇವರಾಜ್ ಅವರೇ, ದೇವರಾಜ್ ಅವರೇ, ಕಷಾಯ ಆರೋಗ್ತಿದೆ. ದೇವರಾಜ್ ಅವರೇ. ನಾಗಲಕ್ಷ್ಮಿ ಅವರೇ, ನೀವ್ಯಾಕೆ ತೊಂದರೆ ತಗೋತೀರಾ? ನಾನು ಕೊಟ್ಬರ್ತೀನಿ, ಕೊಡಿ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೋತೀರಾ? ನಿಮ್ಮ ಫ್ರೆಂಡ್ ಬೇರೆ ಊರಿಗೆ ಹೋಗ್ತಿದ್ದಾರೆ. ಈ ಟೈಮಿಗೆ ನೀವು ಇಲ್ಲೇ ಇರ್ಬೇಕಲ್ವಾ? ನೀವು ಸುಮ್ಮನೆ ಇರಿ, ನಾನು ಕೂಗ್ತೀನಿ. ದೇವರಾಜ್ ಅವರೇ, ದೇವರಾಜ್ ಅವರೇ, ಬರ್ತೀರಾ? ಬಂದೆ ಬಂದೆ ಬಂದೆ. ಅಯ್ಯೋ, ಅವ್ನು ಬರೋದ್ರೊಳಗೆ ಮೊದಲು ಇವಳನ್ನ ಸಾಗ ಹಾಕ್ಬೇಕು. ಪಾರ್ವತಿ, ಹೊರಡದ? ಸರಿ ಅಕ್ಕ. ಬಂದೆ. ಇದ್ಯಾಕೆ ಮಾಸ್ಕ್ ಹಾಕೊಂಡಿದ್ದೀರಾ? ಯಾಕೋ ನೆನ್ನೆಯಿಂದ ಸ್ವಲ್ಪ ಚಳಿ ಜ್ವರ. ಭಾಗ್ಯಮ್ಮ ಇದನ್ನ ವೈರಲ್ ಫೀವರ್ ಅಂತಂದ್ರು, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ಹೇಳಿ ನಾಗವೇಣಿಯವರೇ. ಅಯ್ಯೋ, ನನ್ನ ನಾಗವೇಣಿ ಅಲ್ಲ, ನಾಗಲಕ್ಷ್ಮಿ. ನಾಗವೇಣಿ